ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಪೋತ್ನಾಳ್ ನಾಗರಿಕರ ವೇದಿಕೆ ಸಂಚಾಲಕರು ಆದ ಕೆ.ಎ. ಶರಣ್ ಕುಮಾರ್ ಮಾತನಾಡಿ, ರಾಯಚೂರು ಮತ್ತು ಸಿಂಧನೂರು ಮುಖ್ಯ ಹೆದ್ದಾರಿಯಲ್ಲಿ ಇರುವಂತಹ ಪೋತ್ನಾಳ್ ಗ್ರಾಮದ ಸುತ್ತಮುತ್ತಲಿನ 40ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕೇಂದ್ರವಾಗಿದೆ. ಗ್ರಾಮ ಪಂಚಾಯಿತಿಯನ್ನ ಒಳಗೊಂಡಿದ್ದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರವಾಗಿದೆ. ಆದ್ದರಿಂದ ಪೋತ್ನಾಳ್ ಗ್ರಾಮವನ್ನ ಹೋಬಳಿ ಕೇಂದ್ರವಾಗಿಸಬೇಕು. ಗ್ರಾಮದ ಅಭಿವೃದ್ಧಿಯಾಗ್ತಾ ಇಲ್ಲ. ಗ್ರಾಮದಿಂದ ಬೇರೆ ಊರುಗಳಿಗೆ ತೆರಳುವ ಪ್ರಯಾಣಿಕರಿಗೆ ಅಗತ್ಯವಾದ ಬಸ್ ನಿಲ್ದಾಣ, ತಡೆರಹಿತ ಬಸ್ಸುಗಳ ನಿಲುಗಡೆ, ಸಾಮೂಹಿಕ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ. ಗ್ರಾಮದ ಜಿಲ್ಲೆಗೆ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ ಕುಡಿಯುವ ನೀರಿನ ಕೆರೆಯನ್ನ ನಿರ್ಮಾಣ ಮಾಡಬೇಕು. ಗ್ರಾಮದಲ್ಲಿ ಪದವಿ ಕಾಲೇಜು, ಪ್ರವಾಸಿ ಮಂದಿರ, ತಾಯಿ ಮಕ್ಕಳ ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಸಿಬ್ಬಂದಿಗಳಿಗೆ ವಸತಿ ಸೌಲಭ್ಯ. ಈ ಭಾಗದ ಮುನಿರಾಬಾದ್ ಮಹಬೂಬನಗರ ರೈಲು ಮಾರ್ಗ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಪೋತ್ನಾಳ್ ಗ್ರಾಮದ ಹತ್ತಿರ ರೈಲು ನಿಲ್ದಾಣ ನಿರ್ಮಿಸಬೇಕು. ಗ್ರಾಮದ ಹತ್ತಿರ ಹರಿಯುವ ಪೋತ್ನಾಳ್ ಹಿರೇಹಳ್ಳವನ್ನ ಶುದ್ಧೀಕರಿಸಬೇಕು ಹಾಗೂ ಹಳ್ಳದಲ್ಲಿ ಅಕ್ರಮ ಮರಳುಗಾರಿಕೆಯನ್ನ ತಡೆಯಬೇಕು. ಈಗಾಗಲೇ ಹಲವು ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದು ಪೋತ್ನಾಳ್ ನಾಗರಿಕರ ವೇದಿಕೆಯ ವತಿಯಿಂದ ಏನು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಪೋತ್ನಾಳ್ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ಪಟ್ಟಣವಾಗಿ ನಿರ್ಮಾಣಗೊಳ್ತಾ ಇದೆ. ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಒಂದು ಗ್ರಾಮದ ಕಡೆಗೆ ಗಮನವನ್ನ ಹರಿಸ್ತಾ ಇಲ್ಲ. ಯಾಕಂತ ಗೊತ್ತಾಗ್ತಿಲ್ಲ. ಏನೋ ಈ ಭಾಗದ ಅಭಿವೃದ್ಧಿಯ ಇಚ್ಛಾಶಕ್ತಿಯ ಕೊರತೆ ಅಥವಾ ಏನು ಅಂತಕ್ಕಂಥ ಒಂದು ಕೂಡ ಗೊತ್ತಾಗ್ತಿಲ್ಲ. ಆದ್ರೆ ಈ ಪೋತ್ನಾಳ್ನಲ್ಲಿ ಎಷ್ಟೊಂದು ಸಮಸ್ಯೆಗಳಿದಾವೆ ಅಂತ ಹೇಳಿದ್ರೆ ಹೇಳತಿರೋಷ್ಟು ಸಮಸ್ಯೆಗಳಿದಾವೆ. ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ, ಸಾರ್ವಜನಿಕ ಶೌಚಾಲಯ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ 40 ಹಳ್ಳಿಗಳ ಒಂದು ಕೇಂದ್ರ ಸ್ಥಾನ ಪೋತ್ನಾಳ್ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಪೋತ್ನಾಳ್ನಲ್ಲಿ ಸಾರ್ವಜನಿಕರ ಒಂದು ಶೌಚಾಲಯ ಇರತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಅತ್ಯಂತ ಅನಾನುಕೂಲವಾಗ್ತಾ ಇದೆ. ಇವತ್ತು ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರವರ ಮನೆಯ ಮಹಿಳೆಯರು ಅಷ್ಟೊಂದು ಸೌಜನ್ಯವಾಗಿ, ಅಷ್ಟೊಂದು ಶೀಲವಂತಿಕೆಯಿಂದ ಆರಾಮಾಗಿ ಜೀವನವನ್ನು ಮಾಡ್ತಾರೆ. ಆದ್ರೆ ನಮ್ಮ ಮಹಿಳೆಯರು, ನಮ್ಮ ಕೂಲಿ ಕಾರ್ಮಿಕ ಮಹಿಳೆಯರು, ಅವರು ಎಲ್ಲಿ ಶೌಚವನ್ನ ಮಾಡಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗ್ತಿದೆ. ಹಾಗಾಗಿ ಈ ಬಗ್ಗೆ ಗಂಭೀರವಾಗಿ ನಾವು ಪೋತ್ನಾಳ್ ಗ್ರಾಮಸ್ಥರು ಅಷ್ಟೇ ಅಲ್ಲದೆ ಈ ಪೋತ್ನಾಳ್ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯಿಂದ ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಈ ಪೋತ್ನಾಳ್ಗೆ ಒಂದು ಕುಡಿಯ ನೀರಿನ ಕೆರೆ ನಿರ್ಮಾಣವಾಗಬೇಕು, ಪದವಿ ಕಾಲೇಜು ನಿರ್ಮಾಣವಾಗಬೇಕು ಮತ್ತು ಇನ್ನಿತರ ಹಲವಾರು ಸಮಸ್ಯೆಗಳಿದಾವೆ. ಮೂಲಭೂತವಾಗಿ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕಾಗಿತ್ತು. ಸಮುದಾಯ ಆರೋಗ್ಯ ಕೇಂದ್ರ ಆಗಿದೆ ಅಂತ ಹೇಳ್ತಾ ಇದ್ರೆ ಇನ್ನೂ ಕೂಡ ಅದು ಕಾಮಗಾರಿ ನಡೀತಾ ಇಲ್ಲ. ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಏನು ಬ್ರಿಡ್ಜ್ಗಳು ಯಾವ ರೀತಿ ಕಾಮಗಾರಿ ಮಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಕೆಲವೇ ದಿನಗಳಲ್ಲಿ ಆ ಬ್ರಿಡ್ಜ್ಗಳು ಬಿದ್ದು ಹೋಗತಕ್ಕಂಥದ್ದು. ಇತ್ತೀಚೆಗೆ ಮಳೆಗಾಲ, ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಿನ್ನೆ ತಾನು ನಡೆದಿರ್ತಕ್ಕಂಥ ಘಟನೆ, ಈ ಜಿನೂರ ಹತ್ತಿರದಲ್ಲಿರ್ತಕ್ಕಂಥ ಒಂದು ಬ್ರಿಡ್ಜ್ ಬಿದ್ದು ಹೋಗಿರ್ತಕ್ಕಂಥದ್ದು. ಪೋತ್ನಾಳ್ ಮುಖ್ಯ ರಸ್ತೆಯಲ್ಲಿ ಈ ಒಂದು ಕರಬ್ದಿನಲ್ಲಿ ಮುಖ್ಯ ರಸ್ತೆಯಲ್ಲಿ ಏನು ಗುಗ್ಗುರಿ ಹಳ್ಳ ಅಂತಕ್ಕಂಥ ಆ ಒಂದು ಹಳ್ಳದ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ಆ ಬ್ರಿಡ್ಜ್ ಕೂಡ ದೊಡ್ಡ ಸಮಸ್ಯೆ ಇದೆ. ಈ ಭಾಗದಲ್ಲಿ ಸುಮಾರು 40 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ತಾರೆ. ಕಾಲೇಜಿಗೆ ಹೋಗ್ಬೇಕಾದ್ರೆ ಇಲ್ಲಿ ನಾನ್ ಸ್ಟಾಪ್ ಬಸ್ಸುಗಳು ಇವತ್ತು ನಿಲ್ಲುವುದಿಲ್ಲ. ತಡೆರಹಿತ ಬಸ್ಸುಗಳು ಇವತ್ತು ಅವಶ್ಯವಾಗಿ ನಿಲ್ಲಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ತಾರೆ, ಸಿಂಧನೂರು ಮಾನ್ವಿಗೆ. ಹಾಗಾಗಿ ಅದು ಅಲ್ಲದೆ ಬೆಳಿಗ್ಗೆ 10 ಗಂಟೆ ತನಕ ಯಾವ ಬಸ್ಗಳು ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ಇರೋದಿಲ್ಲ. ನಾನ್ ಸ್ಟಾಪ್ ಬಸ್ಗಳು ಕಂಪಲ್ಸರಿ ಇಲ್ಲಿ ನಿಲ್ಲಿಸಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ತಾಯಂದ್ರು, ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ ಏನು ನಾರ್ಮಲ್ ಬಸ್ಗಾಗಿ ಕಾಯ್ಬೇಕಾದಂತ ಅನಿವಾರ್ಯತೆ ಇದೆ. ಏನು ನಾನ್ ಸ್ಟಾಪ್ ಬಸ್ಗಳು ನೇರವಾಗಿ ಹೋಗ್ತವೆ, ಸೀಟ್ಗಳು ಖಾಲಿ ಇರ್ತವೆ. ಆದ್ರೂ ಕೂಡ ಯಾವ ಬಸ್ ತಡೆದ್ರೂ ಕೂಡ ನಿಲ್ಲೋದಿಲ್ಲ. ಹಾಗಾಗಿ ಜನಪ್ರತಿನಿಧಿಗಳ ಗಮನಕ್ಕೆ ನಾವು ತರಬಯಸ್ತೇವೆ. ಈ ಭಾಗದಲ್ಲಿ ಕಂಪಲ್ಸರಿ ಆಗಿ ಈ ತಡೆರಹಿತ ಬಸ್ಗಳು ನಿಲ್ಲಬೇಕು. ನಿಲ್ಲದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಿ, ಆ ಹೋರಾಟವನ್ನ ಕೈಗೊಳ್ತಾ ಇದೀವಿ. ಹಾಗಾಗಿ ಈ ಗ್ರಾಮಸ್ಥರ ಪರವಾಗಿ ಮತ್ತು ಪೋತ್ನಾಳ ಒಂದು ಮುಖ್ಯ ಕೇಂದ್ರ ಸ್ಥಾನವಾಗಿದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮುಖ್ಯ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು. ಇನ್ನೊಂದು ಬಹಳ ದೊಡ್ಡ ಗಂಭೀರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಪೋತ್ನಾಳ್ ಹಿರೇಹಳ್ಳ. ಈ ಹಿರೇಹಳ್ಳಕ್ಕೆ ಈ ಚರಂಡಿ ನೀರು ಮತ್ತು ಇನ್ನಿತರ ಅಂಗಡಿ ಮುಗ್ಗಟ್ಟುಗಳ ಕಸ ವಿಲೇವಾರಿಯನ್ನ ನೇರವಾಗಿ ಅಲ್ಲಿ ತ್ಯಾಜ್ಯವನ್ನ ಹಾಕ್ತಾ ಇದ್ದಾರೆ. ಈ ಮುಖಾಂತರ ಸುತ್ತ 10 ಹಳ್ಳಿಗೆ ಅದೇ ನೀರು ಕುಡಿಯೋ ನೀರಿಗೆ ಹೋಗ್ತಾ ಇದೆ. ಹಾಗಾಗಿ ಆ ಕುಡಿಯೋ ನೀರಿನ ಹಳ್ಳಕ್ಕೆ
ಏನು ಬೂದು ನಿರ್ವಹಣೆ ಘಟಕವನ್ನ ನಿರ್ಮಾಣ ಮಾಡ್ಬೇಕಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ. ಸಾಕಷ್ಟು ಚರ್ಮ ಕಾಯಿಲೆಗಳು ಬರ್ತಾ ಇದಾವೆ, ಕಣ್ಣು ಉರಿ, ಮಕ್ಕಳಿಗೆ ವಾಂತಿ ಭೇದಿ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದಾವೆ ಸರ್. ಈಗಾಗಲೇ ಹಲವಾರು ಬಾರಿ ಪತ್ರಿಕೆಗಳಲ್ಲಿ ಬಂದಿದೆ. ಇತ್ತೀಚೆಗೆ ಒಂದು ADC ಅವರಿಗೆ ಕೂಡ ಮನವಿಯನ್ನು ಸಲ್ಲಿಸಿದ್ವಿ, ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಸಾಕಷ್ಟು ಬಾರಿ ಕೂಡ ಇವ್ರ ಗಮನಕ್ಕೆ ತಂದ್ರು ಕೂಡ ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಸಂಬಂಧಪಟ್ಟ ಇಲಾಖೆ ಕೂಡ ತಂದಿದ್ದೀವಿ, ತಾಲೂಕು ಆಡಳಿತ ಗಮನಕ್ಕೆ ಕೂಡ ತಂದಿದ್ದೀವಿ ಎಲ್ಲ. ಈಗ ನಾನು ಈ ಮಾತನ್ನ ನಾನು ಯಾಕೆ ಹೇಳ್ತೇನೆ, ನೀವು ಕೇಳಿದ್ರಿ NS ಬೋಸರಾಜ್ ಸಾಹೇಬರು ಈಗ ಈ ಭಾಗಕ್ಕೆಲ್ಲ ಭೇಟಿಯನ್ನು ಕೊಡ್ತಾರೆ ಯಾಕಂತ ಕೇಳ್ತಾ ಇದ್ರಿ. ಆ ಸಂದರ್ಭಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ಸಾಹೇಬರ ಗಮನಕ್ಕೆ ನಾವು ಮನವಿಯನ್ನ ಕೊಡ್ಲಿಕ್ಕೆ ಹೋಗಿದ್ವಿ. ವಿಶೇಷವಾಗಿ ನಾವು ಮುದ್ದಮಗುಡ್ಡಿ ಗ್ರಾಮದ ಒಂದು ಏನು ಹೊಲಗಳಿಗೆ ಹೋಗ್ತಕ್ಕಂತ ರಸ್ತೆಗೆ ಸಂಬಂಧಪಟ್ಟಂಗೆ ನಾವು ಕೇಳಿದ್ವಿ, ಅದಕ್ಕೂ ಕೂಡ ಸ್ಪಂದಿಸಲಿಲ್ಲ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಏನಾದ್ರು ನಿಮ್ಮ ಊರಿನ ಸಮಸ್ಯೆ ನೀವು ಕೇಳ್ರಿ, ಪೋತ್ನಾಳದ ಬಗ್ಗೆ ನಾವು ಕೇಳಿದ್ವಿ. ಇಲ್ಲಿ ಚರಂಡಿ ಇಲ್ಲ, ಏನು ಯಾವ್ದು ಕುಡಿಯ ನೀರಿನ ಕೆರೆ ಆಗಿರ್ಬೋದು ಮತ್ತು ಬಸ್ ನಿಲ್ದಾಣ, ಶೌಚಾಲಯವಾಗಿ ಇವೆರಡು ವಿಷಯಗಳ ಬಗ್ಗೆ ಮುಖ್ಯವಾಗಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಅಲ್ಲಿರ್ತಕ್ಕಂತ ಜನರು ಕೇಳ್ತಾರೆ, ಅಲ್ಲಿ ನಿಮ್ಮೂರಿಂದ ನೀವು ನೋಡ್ಕೊಳ್ರಿ ಅಂತಕ್ಕಂತ ಒಂದ್ ರೀತಿಯಲ್ಲಿ ಬೇಜವಾಬ್ದಾರಿತನದ ಒಂದು ಮಾತನಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ನಮಗೆ ನೋವನ್ನ ಉಂಟು ಮಾಡಿದೆ. ಸಾರ್ವಜನಿಕ ಬದುಕಿನಲ್ಲಿ ಸಾರ್ವಜನಿಕರು ಹಲವಾರು ಪ್ರಶ್ನೆಗಳನ್ನು ತಮ್ಮ ಮುಂದೆ ಕೇಳ್ತಾರೆ ಸಚಿವರಾಗಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ. ಯಾಕಂದ್ರೆ ಈ ಭಾಗದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ರಾಜಕಾರಣಿ, ಮುತ್ಸಜ್ಜ ರಾಜಕಾರಣಿಗಳವರು. ಹಾಗಾಗಿ ಈ ಭಾಗದ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಅಭಿವೃದ್ಧಿ ಅವ್ರು ಮನಸ್ಸು ಮಾಡಿದ್ರೆ ಏನೆಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಆ ಕೆಲಸ ಅವ್ರು ಮಾಡ್ಬೇಕಂತಕ್ಕಂಥದ್ದು ವಿನಂತಿ ನಾವು ಈ ಮೂಲಕ ನಾವು ಮನವಿ ಮಾಡಿಕೊಳ್ತೀವಿ. ಈ ಸಾಂಕೇತಿಕವಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ವಿಧವಾಗಿರ್ತಕ್ಕಂಥ ಕಾಲ್ಜಾತ ಆಗಿರ್ಬೋದು, ಪಂಜಿನ ಮೆರವಣಿಗೆ ಆಗಿರ್ಬೋದು, ಇನ್ನಿತರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ರೂಪಿಸಲಿಕ್ಕೆ ಪೋತ್ನಾಳ್ ನಾಗರಿಕರು ಮತ್ತು ಸುತ್ತಮುತ್ತಲ ಗ್ರಾಮದ ಮುಖಾಂತರವಾಗಿ ನಾವು ಪೋತ್ನಾಳಿಗೆ 40ಕ್ಕೂ ಹೆಚ್ಚು ಹಳ್ಳಿಗಳು ಬರ್ತವೆ. ಇಲ್ಲ, ಆ ಬೇಡಿಕೆ ಇದೆ, ನಿರಂತರವಾಗಿ ಆ ಬೇಡಿಕೆ ಇದೆ. ಅದು ಯಾವ ರೀತಿ ಯಾವಾಗ ಆಗ್ತದೆ ಅಂತಕ್ಕಂಥದ್ದು ಗ್ರಾಮಸ್ಥರ ಒಂದು ಕುತೂಹಲ ಮತ್ತು ನಿರೀಕ್ಷೆ ಕೂಡ ಇದೆ. ವೇದಿಕೆಯ ಪರವಾಗಿ ನಾವು ಮಾತಾಡೋದು ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದ್ರೆ, ನಾವು ಸಾಕಷ್ಟು ಬೇರೆ ಈಗೇನು ಹೋರಾಟ ಇದು ರೋಡ್ಗೆ ಬಂದಿರೋದು ಇದು ಫಸ್ಟ್ನೇ ಸರ್ತೆ. ಯಾಕಂದ್ರೆ ನಾವು ಇದ್ರ ಬಗ್ಗೆನೆ ಶೌಚಾಲಯ ಆಗಿರ್ಬೋದು, ಮತ್ತು ಬಸ್ ಸ್ಟ್ಯಾಂಡು, ಮತ್ತೆ ಕುಡಿಯ ನೀರಿನ ಕೆರೆ, ಮತ್ತೆ ಪೊಲೀಸ್ ಸ್ಟೇಷನ್, ಒಂದು IB ಮತ್ತು ಕಾಲೇಜ್ ಹಾಸ್ಟೆಲ್. ಈಗ ತಾನೇ ಹೈಸ್ಕೂಲ್ ಹಾಸ್ಟೆಲ್, BCM ಹಾಸ್ಟೆಲ್ ಒಂದಿದೆ. ಇಲ್ಲಿ ಸಾವಿರಾರು ಯಾಕೆ ಹಾಸ್ಟೆಲ್ಗಳು ಬೇಕು, ಕಾಲೇಜ್ ಬೇಕು, ನಾವು ಬಸ್ ನಿಲ್ದಾಣ ಬೇಕು, ಮತ್ತ ಇಲ್ಲಿ ಶೌಚಾಲಯ ಬೇಕಂತ ಯಾಕೆ ಕೇಳ್ತಿದ್ವಿ ಅಂತಂದ್ರೆ ಅಧಿಕಾರಿಗಳನ್ನ ಮತ್ತು ರಾಜಕಾರಣಿಗಳನ್ನ ಯಾಕೆ ಕೇಳ್ತಾ ಇದ್ವಿ ಅಂದ್ರೆ, ಸುಮಾರು ನಮ್ಮ ಪೋತ್ನಾಳಿಗೆ 45 ಹಳ್ಳಿಕ್ಕಿಂತ ಹೆಚ್ಚು ಜನ ಬರ್ತಾರೆ ಇಲ್ಲಿ ಪ್ರತಿದಿನ. ಒಂದು ಒಳ್ಳೆಣ್ಣೆ ಬೇಕಾದ್ರೂ, ಒಂದು ಉಪ್ಪು ಬೇಕಾದ್ರೂ ಕೂಡ ನಮ್ಮ ಪೋತ್ನಾಳಿಗೆ ಬರ್ತಾರ. ಅದಕ್ಕಾಗಿ ನಾವು ಬಹಳಷ್ಟು ಜನನ ನಾವು ಅಧಿಕಾರಿಗಳಿಗೆ ಭೇಟಿಯಾಗಿದ್ವಿ, ರಾಜಕಾರಣಿಗಳಿಗೆ ಭೇಟಿಯಾಗಿದ್ವಿ, ಸಾಕಷ್ಟು ಸರ್ತಿ ನಾವು ಮನವಿ ಕೂಡ ಮಾಡ್ಕೊಂಡಿದ್ವಿ. ಆದ್ರೆ ಯಾರು ಗಮನ ಹರಿಸ್ತಾ ಇಲ್ಲ. ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತಂದ ಅವರು ರಾಜಕೀಯ ಒಂದು ಲೋಪ ಅಂತ ನಮಗೆ ಇಲ್ಲಿ ಕಂಡು ಬರುತ್ತದೆ. ಯಾಕ ಕಂಡು ಬರುತ್ತದೆ ಅಂತಂದ್ರ, ಅವ್ರಿಗೆ ನಾವು ಸಾಕಷ್ಟು ಬೇರೆ ನಾವು ಮನವಿ ಮಾಡ್ಕೊಂಡ್ರೆ ಅವ್ರು ಏನು ನಿರ್ಲಕ್ಷ್ಯ ಮಾಡ್ತಿದಾರ. ಮತ್ತೆ ಅದ್ರ ಜೊತೆಗೇನೆ ಇಲ್ಲಿ ಸರ್ಕಾರ ಆಸ್ಪತ್ರೆಯಲ್ಲಿ ಈಗ ಸಮುದಾಯ ಆರೋಗ್ಯ ಕೇಂದ್ರ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ರಾಜಾ ವೆಂಕಟಪ್ಪ ನಾಯಕ ML ಇದ್ದಾಗನೇ ಹೇಳ್ತಾ ಇದ್ರು. ಇದುವರೆಗೂ ಅದು ಯಾವ್ದು ಕಟ್ಟಡ ಬರ್ತಾ ಇಲ್ಲ ನಮ್ಮೂರಿಗೆ, ಏನು ಒಂದು ಕಾರ್ಯ ರೂಪಕ್ಕೆ ಬಂದೇ ಇಲ್ಲ. ಅದ್ರ ಜೊತೆಗೇನೆ ನಾವು ಸಾಕಷ್ಟು ಸರ್ತಿ ಪೊಲೀಸ್ ಸ್ಟೇಷನ್ ಕೂಡ ನಾವು ಕೇಳಿದ್ವಿ ಇಲ್ಲಿ. ಯಾಕಂದ್ರ ರಾತ್ರಿ ಕೂಡ ಬೆಂಗಳೂರಿನಿಂದ ಸಾಕಷ್ಟು ಜನ, ಸುತ್ತಮುತ್ತ ಹಳ್ಳಿನ ಜನ ಇಲ್ಲಿ ಇಳಿತಾರ. ಇಲ್ಲಿ ಇಳಿದಾಗ ಕೆಲವೊಬ್ರು ಕುಡುಕರು ಚುಡಾಯಿಸಿದ್ದು ಕೂಡ ಉಂಟು ಇಲ್ಲೆಲ್ಲ. ನಾವು ಅದೇ ರೀತಿ ಪೊಲೀಸ್ ಸ್ಟೇಷನ್ ಕೂಡ ಕೇಳಿದ್ವಿ, ಪೊಲೀಸ್ ಸ್ಟೇಷನ್ ಕೂಡ ಕೊಡ್ತೀವಿ ಅಂತ ಹೇಳ್ತಾರ. ಹಾಗೆ ಅದನ್ನ ಕಾರ್ಯಕ ರೂಪಕ್ಕೆ ತಂದಿಲ್ಲ. ಈಗಿನ ಶಾಸಕರು ಕೂಡ ನಾವು ಮನೆ ಕೂಡ ಕೊಟ್ಟಿದ್ವಿ, 3 ಮನೆ ಕೊಟ್ಟಿದ್ವಿ. ಈಗಿನ ಶಾಸಕರು ಕೂಡ ಗಮನ ಹರಿಸಿಲ್ಲ. ಅವ್ರು ಹೇಳ್ತಾರೆ ಆಯ್ತು ಮಾಡೋಣ ಒಂದು ಉತ್ತರ ಬಿಟ್ರೆ ಬೇರೆ ಒಂದು ಉತ್ತರನೇ ಇಲ್ಲ. ಹಾಗಾಗಿ ನಾವು ಈ ಪೋತ್ನಾಳ್ ನಾಗರಿಕರ ವೇದಿಕೆ ಪರವಾಗಿ ಅಧಿಕಾರಿಗಳಲ್ಲಿ ಮತ್ತು ರಾಜಕಾರಣಿಗಳಲ್ಲಿ ಒತ್ತಾಯ ಮಾಡೋದೇನಂದ್ರೆ, ತಮ್ಮ ಮಾಧ್ಯಮದ ಮುಖಾಂತರ ಈ ಇಮಿಡಿಯೇಟ್ಲಿ ಕೂಡಲೇ ಒಂದು ಶೌಚಾಲಯ ಮತ್ತು ಬಸ್ ಸ್ಟ್ಯಾಂಡು ಮತ್ತು ಕುಡಿಯ ನೀರಿಂದು ಒಂದು ಪೊಲೀಸ್ ಸ್ಟೇಷನ್
ಮತ್ತ ಹಾಸ್ಟೆಲ್ ನಮ್ಮ ಊರಿಗೆ ಅತ್ಯಗತ್ಯವಾಗಿ ಬೇಕು. ಇವು ಮಾತ್ರ ಕಂಪಲ್ಸರಿಗೆ ಇವು ಮಾಡಿಕೊಡ್ಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಒತ್ತಾಯನ ಮಾಡ್ತಿದ್ದೆ. ವಿದ್ಯಾರ್ಥಿಗಳು ಮಾನವಿ ಹೋಗ್ತಾರ, ಸಿಂಧನೂರು ಹೋಗ್ತಾರ ಬಹಳಷ್ಟು. ಯಾಕಂದ್ರೆ ಇಲ್ಲಿ ಕೆಲವೊಂದು ಈ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ವ್ಯವಸ್ಥೆ ಇದ್ರಿಗಿನ ಪೋತ್ನಾಳಲ್ಲೇ ಓದ್ತಾರ ಮಕ್ಕಳು. 45 ಹಳ್ಳಿ ಮಂದಿ ಪೋತ್ನಾಳಲ್ಲೇ ಇರ್ಬೋದು, ಪೋತ್ನಾಳಲ್ಲೇ ಓದ್ತಾವ. ವಿದ್ಯಾಭ್ಯಾಸ ಮಾಡಕ ಅನುಕೂಲ ಮಾಡಿಕೊಟ್ರಲ್ಲ. ಇವರು ರಾಜಕಾರಣಿಗಳು ಇಚ್ಛಾಶಕ್ತಿ ಇಲ್ಲ ಮಾಡಕ್ಕೆ. ಈಗ ಇವೆಲ್ಲ ಇದು ಹಾಸ್ಟೆಲ್ ಆಗ್ಲಿ ಇಲ್ಲ ಒಂದು ಇದು ಮಾಡೋದಾಗ್ಲಿ, ಇದು ಪೋಲ್ ಸ್ಟೇಷನ್ ಆಗ್ಲಿ ಪಂಚಾಯತಿ ಕೊಡೋ ಒಂದು ಕೆಲಸ ಅಲ್ಲ. ಯಾಕಂದ್ರ ಪಂಚಾಯತಿ ನೀರಿನ ವ್ಯವಸ್ಥೆ ಮಾಡ್ತಾ, ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ನಮ್ಮವ್ರು ಹಳ್ಳದ್ದು ಈಗ ತಾನೇ ನಮ್ಮ ಶರಣ ಹೇಳಿದಂತೆ ಖನಿಜ ವಸ್ತುಗಳನ್ನ ಹಾಕ್ತಾರ, ಹಳದಾಗ ಹಾಕ್ತಾರ. ಸುಮಾರು ಒಂದು 20 ಹಳ್ಳಿಗೆ ಹೋಗ್ತೈತ ಹೊಲಸು. ಆ 20 ಹಳ್ಳಿನ ಯಾಕಂದ್ರ ಅಲ್ಲೆಲ್ಲಿ ರಿಂಗ್ಗಳು ಮಾಡ್ರೆ ಆ ರಿಂಗ್ಗಳಿಗೆ ಹೋಗುತ್ತಾ, ಅದ್ರ ಮುಖಾಂತರನೇ ಹೋಗಿ ಕುಡಿತಾರ. ಹಳ್ಳಿ ಜನ ಕುಡಿದು ಕೆಲವೊಬ್ರು ಅಸ್ತವ್ಯಸ್ತ ಆಗಿ ದವಾಖಾನೆ ಕೂಡ ಸೇರಿದ್ದು ಉಂಟೈತಿ. ಈಗ ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂದ್ರೆ, ಈಗ ನಾವು ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ಇದು ಪ್ರಾರಂಭ ಆಗಿದೆ. ಇದು ಮುಂದಿನ ದಿನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಮತ್ತೆ ಅದರ ಜೊತೆಗೇನೆ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೆ ನಾವು ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತೇವೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಭೀಮರಾಯ್ ಬಿ ರಾಮಸಮುದ್ರ ಅವರಿಗೆ ಪೋತ್ನಾಳ್ ನಾಗರಿಕರ ವೇದಿಕೆ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಭೀಮರಾಯ್ ಬಿ ರಾಮಸಮುದ್ರ ಮಾತನಾಡಿ, ಗ್ರಾಮದಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸುವುದಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿಯೊಂದಿಗೆ ಚರ್ಚೆ ನಡೆಸಲಾಗುತ್ತೆ ಹಾಗೂ ಅಕ್ರಮ ಮರಳುಗಾರಿಕೆ ತಡೆಯುವುದಕ್ಕೆ ಹೆಚ್ಚಿನ ಬೀಟ್ ಪೊಲೀಸ್ ನಿಯಮಿಸುವುದಕ್ಕೆ ಮಾನ್ವಿ ಪೊಲೀಸ್ ಠಾಣೆಯ ಪಿಐ ಅವರಿಗೆ ಸೂಚನೆ ಕೊಡಲಾಗಿದೆ. ಪೋತ್ನಾಳ್ ಗ್ರಾಮದ ಸಮಸ್ಯೆಗಳ ನಿವಾರಣೆ ಕುರಿತು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಾಗರಿಕರ ಸಭೆ ಕರೆದು ಚರ್ಚೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ರು. ಹೀಗಾಗಿ ಯಾಕೆ ನಿಲ್ತಾ ಇಲ್ಲ ಅಂತ ಕೇಳ್ತೀನಿ. ಅದರದ್ದು ಏನ್ ಅಪ್ಡೇಟ್ ಅನ್ನು ತಗೊಂಡು ತಕ್ಷಣ ಇದರ ಬಗ್ಗೆ ನಾನು ನೇರವಾಗಿ ಕೇಳ್ತೀನಿ. ಈಗ ಇದಾದ ನಂತರ ಸಾಕಷ್ಟು ಕಾಲೇಜುಗಳಾಗಿರ್ಬೋದು ಅಥವಾ ರೈಲು ನಿಲ್ದಾಣಗಳಾಗಿರ್ಬೋದು, ಯಾಕ ಏನು ಅಂತೇಳಿ ನಾವೇ ಅಪ್ಡೇಟ್ ತಗೊಳ್ತಿದ್ವಿ. ಹೀಗಾಗಿ ತಕ್ಷಣದ ಕೆಲಸಗಳು ಏನಾಗಬೇಕು ಅದನ್ನು ಸಂಬಂಧಪಟ್ಟ ಅಧಿಕಾರಿ ಜೊತೆ ಕೆಲಸ ತಗೊಳ್ತೀವಿ. ಇನ್ನು ಈಗ ರೈಲ್ವೆ ನಿಲ್ದಾಣ ಎಂತೀರಲ್ಲ, ಅದು ರೈಲ್ವೆ ನಿಲ್ದಾಣ ತಮ್ಗೆಲ್ರಿಗೂ ಗೊತ್ತಿದೆ. ಯಾರು ನಿಲ್ದಾಣವನ್ನು ಸ್ಥಾಪನೆ ಮಾಡಬೇಕು, ಯಾರು ಮಾಡಬೇಕು, ಯಾಕಾಗಿ ನಿಲ್ದಾಣ ಆಗ್ಬೇಕು, ಅದರದ್ದು ಇನ್ಸ್ಟ್ರಕ್ಷನ್ ಏನಿರುತ್ತೆ ಅಂತೇಳಿ ಅದರದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಕೇಂದ್ರ ಸರ್ಕಾರವನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳಬೇಕಾಗಿರುತ್ತದೆ. ಕುಡಿಯ ನೀರು ಈಗಾಗ್ಲಿ ಮತ್ತೆ ನಮ್ಮ ಜಮೀನ್ ಇದನ್ನು ಸ್ಮಶಾನ ಭೂಮಿಗಳ ಹದ್ದುಬಸ್ತ ಅಂತ ಹೇಳ್ತಿರಲ್ಲ, ಇದು ಹದ್ದುಬಸ್ತು ತಕ್ಷಣವೇ ನಮ್ಮ ಇಲ್ಲೇ ಇದ್ದಾರೆ, ನಮ್ಮ RI ಇದ್ದಾರೆ, ಅದು ಹದ್ದುಬಸ್ತು ಇದು ಶಿಫಾರಸ್ ಮಾಡ್ರಿ. ಇದು ತಾಲೂಕು ಸರ್ವೇರ್ ವಿಶ್ವನಾಥ್ ಇದ್ದಾರೆ, ನಾವು ಕಳಿಸಿ ರೆಫರ್ ಮಾಡ್ತೀವಿ. ಈಗಲೇ ಇದನ್ನ ರೆಡಿ ಆಗ್ಬೇಕು. ಇದನ್ನ ಹದ್ದುಬಸ್ತಿಗೆ 2 ಸ್ಮಶಾನಗಳು ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಇದ್ರ ಹದ್ದುಬಸ್ತ್ ತಕ್ಷಣವೇ ಮಾಡಿಸ್ತೀವಿ. ಇವತ್ತೇ ಸಂಜೆನೆ ಲೆಟರ್ ಹಾಕಿ ನಾಳೆನೆ ಹದ್ದುಬಸ್ತಿಗೆ ಕಳಿಸ್ತಿದ್ದೀನಿ, ನಾಳೆನೆ ಕಳಿಸ್ತೀನಿ. ಜೊತೆಗೇನೆ ಇನ್ನು ಏನ್ ಹೆಚ್ಚುವರಿ ಏನಿದೆಯಲ್ಲ ಅದ್ರ ಸಂಬಂಧಪಟ್ಟವರು ತಮ್ಮ ಜೊತೆನೆ ಒಂದು ಮನವಿ ತಗೊಂಡು ತಮ್ಮ ಉಲ್ಲೇಖ ಹಾಕೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ತಮ್ಮ ಜೊತೆನೆ ಪೋತ್ನಾಳ ಗ್ರಾಮ ಪಂಚಾಯತಿ ಅಥವಾ ಹಿರೇಕೊಟ್ನಿಕಲ್ ನಾಡ ಕಚೇರಿ ಆಗಿರ್ಬೋದು ಅಥವಾ ಪೋತ್ನಾಳ ಗ್ರಾಮ ಪಂಚಾಯತಿಯಲ್ಲೇ ನಾವು ಸಭೆ ಕರೆಯೋಣ. ಇನ್ನೊಂದು ಸರಿ ಪೋತ್ನಾಳದಲ್ಲೇ ಕರೆಯುವಂತದ್ದನ್ನ ನಾವು ಮುಂದಿನ ದಿನದಲ್ಲಿ ವ್ಯವಸ್ಥೆ ಮಾಡ್ತೀವಿ. ಹೀಗಾಗಿ ಇಲ್ಲಿವರೆಗೆ ಏನ್ ತಮ್ಮ ಪ್ರತಿಭಟನೆಗಳ ಅಂಶಗಳ ಜೊತೆಗೇನೆ ಶಾಂತಿಯುತ ಪ್ರತಿಭಟಿಸಿರತಕ್ಕ ಎಲ್ಲಾ ಪ್ರತಿಭಟನೆಕಾರರಿಗೆ ಅಕ್ರಮದ ಮರಳಿಗೆ ಪೊಲೀಸರು ಬೀಟ್ ಬರ್ತಾ ಇದಾರೆ ಅನ್ನೋ ನಾನು CP ಅವ್ರ ಜೊತೆ ಮಾತಾಡ್ತೀನಿ. ಈಗ ನಾವು 8 ಜನರನ್ನ ಸ್ಟಾಪ್ ಹಾಕಿದೀವಿ. ನಾವು ಅಂದ್ರೆ 8 ಜನರ ನಾನ್ ಬಂದ್ಮೇಲೆನೆ 8 ಜನರನ್ನ ಅಪಾಯಿಂಟ್ ಮಾಡ್ಕೊಂಡಿದೀವಿ ನಾವು. ಇದರಲ್ಲಿ ಏನೋ ಹೋಮ್ ಗಾರ್ಡ್ ಅವ್ರಿಗೆ ಪ್ರತಿ 24x7 ಇರ್ತದೆ ಅವ್ರಿಗೆ. ಮತ್ತೆ ಬೀಟ್ ಪೊಲೀಸರು ಏನಿದೆ ಅಂತ ಹೇಳಿ ನಾನು ಅಪ್ಡೇಟ್ ತಗೊಳ್ತೀನಿ. ಏನು ಎಷ್ಟು ಈ ನಡುವೆ ಎಷ್ಟು ಪೆನಾಲ್ಟಿ ಹಾಕಿದ್ರು ಅಂತ ಹೇಳಿ ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಎಷ್ಟು ಪೆನಾಲ್ಟಿ ಆಗಿತ್ತು, ಎಷ್ಟು FIR ಹಾಕಿದ್ರು. ಇಲ್ಲ ಇದ್ರ ನಿಲ್ಲಕ್ಕಿಂತ ಮುಂಚೆನೆ ಅದ್ರದ್ದು ಏನ್ ಮಾಡ್ತಾ ಇದಾರೆ ಅಂತ ತಗೋಬೇಕು. ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ನಿಲ್ತಿಲ್ಲ ಅಂತ ಸೆಕೆಂಡ್ ಪ್ರಶ್ನೆಗೆ ಬರುತ್ತೆ. ಓಕೆ, ಇಲ್ಲಿ ಏನು ಅಂಶ ಹೇಳಿದ್ರೆ ಆ ಉದ್ದೇಶ ಇಟ್ಕೊಂಡು ಮಾತಾಡಿ. ಸಂತಿ ಪೊಲೀಸರು ಅಂತ ಹೇಳಿ ಅಂಶ ಮಾಡಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ.
ಇದ್ರಾಗ ಬರೀರಿ 22 ಅಂಶಗಳು ಹೇಳಿದ್ರಲ್ಲಿ ಮತ್ತೆ ಯಾಕೆ ಮಾತಾಡ್ತೀರಿ? ಸೊ ಹೀಗಾಗಿ ಇಷ್ಟ ಅಂಶಗಳನ್ನ ನಾವು ಮತ್ತೆ ಮುಂದಿನದಲ್ಲಿ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.